ಸರ್, ನಿಮ್ಗೆ ಪ್ರೇತಗಳ ಮೇಲೆ ನಂಬಿಕೆ ಇದೆಯಾ? ಅವು ಕೊನೆ ಬಾರಿ ನಮಗ್ ಕಾಣಿಸ್ಕೊಂಡಿದ್ದ ಜಾಗ ರಾತ್ರಿ 12 ಗಂಟೆ ಆದ್ಮೇಲೆ ಯಾರು ಕೂಡ ಆ ಜಾಗಕ್ಕೆ ಹೋಗೋದಿಲ್ಲ. ಆ ಜಾಗದಲ್ಲಿ ಈಗ ಏನೋ ಸದ್ದು ಶಬ್ದಗಳು ಕೇಳಿಸುತ್ತಂತೆ. ಅಲ್ಲಿರೋ ಮರದಲ್ಲಿ ಯಾರೋ ಇಬ್ರು ಆಗ್ಲೇ ನೇಣು ಹಾಕೊಂಡು ಸತ್ತಿದ್ದಾರೆ. ಜನ ಅದನ್ನ ಭೂತದ ಬಂಗ್ಲೆ ಅಂತ ಕರೀತಾರೆ. ಪ್ರೇತಗಳಿದೆ ಅಂತಾರೆ. ನಮಗೆಂತ ದೇವ, ನಾವು ಪೊಲೀಸ್ ಅವರು, ನಮ್ಮನ್ನ ನೋಡಿದ್ರೆ ಹೆದರ್ಕೊಂಡು ಓಡ್ತಾರೆ ಅಲ್ವಾ? ಮತ್ತೆ ಡೆಡ್ ಬಾಡಿ ತೇಲ್ತಿದ್ಯಂತೆ, ಬೇಗ ಅಲ್ಲೋಗಿ ನೋಡಿ. ರೋಡಲ್ಲಿ ಬಿದ್ರೆ ಯಾರು ಕೇರ್ ಮಾಡೋದೇ ಇಲ್ಲ. ಇಲ್ಲಿ ಶವ ನೋಡಕ್ಕೆ ಎಷ್ಟು ಜನ ಬರ್ತಾ ಇದಾರೆ ನೋಡು. ಬಾಡಿ ನೋಡಿ ಕನ್ಫರ್ಮ್ ಮಾಡ್ಕೋಬೇಕು, ಇಲ್ದಿದ್ರೆ ಯಾವಾಗ್ಲೂ ಮನ್ಸಲ್ಲಿ ಅದ್ ಕೊರಿತಾನೆ ಇರುತ್ತೆ. ಅವ್ರಿಗೆ ನದಿಲ್ ಸ್ನಾನ ಮಾಡೋ ಅಭ್ಯಾಸ ಏನೋ. ಒಂಥರ ಅನಾಯಿಂಗ್ ರೂಡ್ ಮನುಷ್ಯ. ಹೆಸರು ಸೆಬಾಸ್ಟಿಯನ್ ಅಂತ. ಕೆಲವರು ನಮ್ಮ ಈ ತರ ಹೆಣೆ ಹಚ್ಕೊಂಡು ಅದ್ರ ಗಲೀಜ್ ಕ್ಲೀನ್ ಮಾಡಕ್ ಇರೋರು ಅಂತ ಅನ್ಕೊಂಡಿದ್ದಾರೆ. ನೀವ್ ಅದನ್ನ ಮಾಡಕ್ ಹೋಗ್ಬೇಡಿ. ನಾಲ್ಕು ದಿನದಲ್ಲೇ ಬಾಡಿನ ಮಣ್ಣು ಮಾಡಿದ್ದಾರೆ. ಯಾರು ಈ ತರ ಮಾಡ್ತಾರೆ? ಅದಕ್ಕೆ ದುಡ್ಡು ಜಾಸ್ತಿ ಕೊಡ್ಬೇಕು. ನೀನ್ ಯಾಕೆ ನನ್ ಫೋನ್ ಎತ್ತಿಲ್ಲ? ಆರೆಂಜ್ ಜ್ಯೂಸ್ ಇಲ್ವಾ? ನಿಮಗ್ ತೊಂದ್ರೆ ಆಯ್ತಿಲ್ಲ? ಇನ್ನೊಂದೆರಡು ಬಿಡಿ ಸರ್ ಅವನ್ಗೆ. ಕರೆಕ್ಟ್ ದಾರಿಲೇ ಹೋಗ್ತಿದ್ದೀರಾ, ಅದ್ರಂತ ನಾವು ಹಂಗಂತಲ್ಲ. ನಿಮ್ ಕೇಸ್ ಒಂದೇ ಸಾಕು, ಕೇರಳ ಪೊಲೀಸರು ಮರ್ಯಾದೆ ಹೋಗುತ್ತೆ. ಪೊಲೀಸ್ನವರು ಹೇಳೋದನ್ನೆಲ್ಲ ಒಪ್ಪೋದಲ್ಲ ಟಿ ಅವ್ರ ಕೆಲಸ. ಮೇಡಮ್ 2 ದಿನ ಕೊಡಿ. ಗೆಟ್ ಔಟ್. ರೆಸ್ಪಾನ್ಸಿಬಲ್. ಇದನ್ನ ಇಟ್ಕೋ. ಮರ ಒಂದು ವಾರ, ಅದು ಹೋದ ವರ್ಷ ಸ್ಲೋಗನ್ನು. ಈ ವರ್ಷಕ್ಕೆ ಒಬ್ರೊಂದು മര നടി. ಅದು 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 കൊടുങ്കാറ്റ് പോലെ ആഞ്ഞടിക്കും വീരൻ ഈ സെബാസ്റ്റ്യൻ. തസ്കരക്കിരാത തീവ്രവാദികൾക്ക് കാലൻ. നീരൊഴുക്കിനെതിരെ നാടിനായി നീന്തും നാടൻ. മൂച്ചെടുത്ത പൂഞ്ചികൾക്ക് എന്നും കാലമാണ്. ಅಲ್ಲ, ಅದೇಂಗೆ ನಿಮಗ್ ಮಾತ್ರ ಮೂವಿ ತರದ ಕೇಸ್ಗಳೇ ಸಿಗ್ತಾವಲ್ಲ? ಹೊಟ್ಟೆ ಕಿಚ್ಚಾಗ